ನಮಸ್ಕಾರ, ನಿಮ್ಮೆಲ್ಲರಿಗೆ ಐಮಾ ಮೀಡಿಯಾಗೆ ಸ್ವಾಗತ. ನಾನು ಸುರೇಶ್ ಕೊಟಗಿ. ಇಂದು ಬೆಳಗಿನ ಜಾವ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ 371 ಪೂರ್ಣಾನುಷ್ಠಾನ ಕುರಿತು ಚಿಂತನ ಸಭೆ ಜುಲೈ 29ರಂದು ಸನ್ಮಾನ್ಯ ಶ್ರೀ ದಿವಂಗತ ಮಾಜಿ ಸಚಿವರಾದ ವೈಜನಾಥ್ ಪಾಟೀಲರ ಹುಟ್ಟುಹಬ್ಬದ ನಿಮಿತ್ತ ಸಮಿತಿಯ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಹರ್ಸೂರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಂವಿಧಾನದ 371 ವಿಧೇಯ ಸಮರ್ಪಕ ಅನುಷ್ಠಾನ, ಗೋವಿಂದರಾವ್ ಸಮಿತಿಯ ಶಿಫಾರಸುಗಳ ತ್ವರಿತ ಜಾರಿ, ರೈಲು, ರಸ್ತೆ ಮತ್ತು ವಿಮಾನ ಸಮರ್ಪಕ ವಿಸ್ತರಣೆ ಮತ್ತು ಕಲಬುರಗಿಯಲ್ಲಿ ಪ್ರತ್ಯೇಕ ವಿಭಾಗ ಕುರಿತು ರೈಲ್ವೆ ವಿಭಾಗ ಕುರಿತು ಚಿಂತನೆ ನಡೆಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಪತ್ರಕರ್ತರಿಗೆ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶರಣು ಕೊಪ್ಪ, ಅರುಣ್ ಕುಮಾರ್ ಪಾಟೀಲ್, ರವಿರಾಜ್ ಕೊರವಿ ಮತ್ತು ಯುವ ಮುಖಂಡ ಗೌತಮ್ ವೈಜನಾಥ್ ಪಾಟೀಲ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಹೇಳಿದಿರಬಹುದು ಅಂದರೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ 371 ಪೂರ್ಣಾನುಷ್ಠಾನದ ಬಗ್ಗೆ ಸವಿಸ್ತಾರವಾಗಿ ಯಾರು ಏನು ಹೇಳಿದ್ದಾರೆ ಅನ್ನೋದು ವೀಕ್ಷಿಸಿ. ಅನುಷ್ಠಾನ ಕುರಿತು ಚಿಂತನೆ ಸಭೆಗೆ ವೇದಿಕೆ ಮೇಲೆ ಹಾಜರಾದಂತ ಎಲ್ಲ ಗಣ್ಯರಿಗೂ ಹಾಗೂ ಹೋರಾಟ ಸಮಿತಿಯ ಸದಸ್ಯರಿಗೂ ಅಧ್ಯಕ್ಷರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ನಾನು ಶರಣಾರ್ಥಿಗಳು. ಇವತ್ತಿನ ಈ ಒಂದು ಮುಖ್ಯ ಉದ್ದೇಶ ಏನಂದ್ರೆ 371 ಯಾವ ರೀತಿಯಿಂದ ಒಂದು ಅನುಷ್ಠಾನಕ್ಕೆ ಬಂತು, ಇದರ ಹಿಂದೆ ಯಾರ್ಯಾರ ಹೋರಾಟ, ಯಾರ್ಯಾರ ಒಂದು ಶ್ರಮ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಇದಕ್ಕೆ ಮುಖ್ಯವಾಗಿ ಇದನ್ನು ಹುಟ್ಟಿಸಿ ಇದಕ್ಕೆ ಒಂದು ರೂಪತಕ್ಕಕ್ಕೆ ಕಾರಣದಂತ ನಮ್ಮ ಹಿರಿಯರು ಹಾಗೂ ಈ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ನಮ್ಮ ಅಧ್ಯಕ್ಷರಾದಂಥ ಶ್ರೀ ವೈಜನಾಥ್ ಪಾಟೀಲ್ ಅವರಿಗೆ ಈ ಶ್ರೇಯಸ್ಸು ಹೋಗುತ್ತೆ. ಅವರ ಒಂದು ಏನು ಶ್ರಮದಿಂದ ನಮ್ಮ ಭಾಗದ ಈ ಒಂದು ಕಲ್ಯಾಣ ಕರ್ನಾಟಕ ಜನತೆಗೆ ಇವತ್ತಿನ ದಿವಸ ಎಜುಕೇಶನ್ ಆಗಿರ್ಬೋದು, ಕೆಲವೊಂದು ಕ್ಷೇತ್ರದಲ್ಲಿ ಮೆಡಿಕಲ್ ಸೀಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸೀಟ್ಸ್ ಆಗಿರ್ಬೋದು, ಇದರಲ್ಲಿ ಸಾಕಷ್ಟು ಒಂದು ಒಳ್ಳೆಯ ರೀತಿಯಿಂದ ಸ್ಪಂದನೆ ಸಿಕ್ಕು ಇವತ್ತಿನ ಭಾಗದ ವಿದ್ಯಾರ್ಥಿಗಳು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಆದ್ರೆ ಈ 371 ಪೂರ್ಣ ಅನುಷ್ಠಾನ ಆಗಿಲ್ಲ ಅಂತ ಅಂಬೋದ್ರ ಬಗ್ಗೆ ನಮ್ಮೊಂದು ಕಳಕಳಿಯ ಒಂದು ಸಂಗತಿ. ಯಾಕಂದ್ರೆ ನಾವು ಈ 371 ಇವತ್ತು ವಿದರ್ಭ ಮಾದರಿಯಲ್ಲಿ ಆಗಿರಬಹುದು, ಬೇರೆ ಒಂದು 371 ಒಂದು ಮಾದರಿ ಯಾವ ರೀತಿಯ ಒಂದು ಅನುಷ್ಠಾನ